34th ಆರ್ ಕ್ವಶನ್. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ 7th ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. 7th ಟರ್ಮ್ ಅಂದ್ರೇನು, A7 ಈಸ್ ಅಂದ್ರೆ ಈಕ್ವಲ್ ಟು 4 ಟೈಮ್ಸ್. 4 ಟೈಮ್ಸ್ ಅಂದ್ರೇನು, 4 ಇಂಟು 4 ಟೈಮ್ ದ ಸೆಕೆಂಡ್ ಟರ್ಮ್ ಅಂದ್ರೇನು A2. ಓಕೆ, ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, A6 ಅಂದ್ರೆ ನಾನು ಏನ್ ಬರಿಬಹುದು, ಇದನ್ನ A ಪ್ಲಸ್ 5D ಅಂತ ಬರಿಬಹುದು. ಇಲ್ಲಿ 6 ಇದ್ರೆ ಅದಕ್ಕೆ ಒಂದ್ ಕಡಿಮೆ ಮಾಡಿ ಇಂಟು ಡಿ ಮಾಡ್ಬೇಕು. ಓಕೆ, ಈಗ A3 ಇತ್ತು ಅನ್ಕೊಡ್ರಿ, ಏನಂತ ಬರ್ತೀರಿ A ಪ್ಲಸ್, ಇಲ್ಲಿ 3 ಇದ್ರೆ ಅದಕ್ಕೆ ಒಂದ್ ಕಡಿಮೆ ಮಾಡ್ಬಿಟ್ಟು A ಪ್ಲಸ್ 2D ಅಂತ ಬರಬೇಕು. A7 ಇತ್ತಂದ್ರೆ A7 ಇದೆ, ಅದಕ್ಕೆ ಒಂದ್ ಕಡಿಮೆ ಮಾಡ್ಬಿಟ್ಟು ಇಂಟು ಅಂತ ಬರಿಬೇಕು. ಇದು ಶಾರ್ಟ್ ಕಟ್ ಗೊತ್ತಿರ್ಬೇಕು. ಸೊ ಇವಾಗ ನಾನು ಅದನ್ನ ಬರೀತೀನಿ. ಈಗ A7 ಅಂದ್ರೆ ಏನ್ ಬರಿಬಹುದು, A ಪ್ಲಸ್ 6D ಅಂತ ಬರಿಬಹುದು. 4 ಇಂಟು A2 ಅಂದ್ರೆ ಏನು, A ಪ್ಲಸ್ 1D ಅಂತ ಬರಿಬಹುದು. ಓಕೆ, ಈಗ A ಪ್ಲಸ್ 6D ಇಸ್ ಈಕ್ವಲ್ ಟು 4 ಇಂಟು A 4A ಆಗುತ್ತೆ. ಓಕೆ, ಇದ್ರ ಜೊತೆ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 4 1 4, ಇಲ್ಲಿ D ಇದೆ 4D ಅಂತ ಬರಿತೀನಿ. ಓಕೆ, ಈಗ ಏನ್ ಮಾಡೋಣ, ಎಲ್ಲವೂ ಲೆಫ್ಟ್ ಸೈಡ್ ತಗೊಂಡ್ಬರೋಣ. ಓಕೆ, ಪ್ಲಸ್ 4A ಈ ಕಡೆ ಬಂದ್ರೆ ಮೈನಸ್ 4A ಆಯ್ತು, 4D ಈ ಕಡೆ ಬಂದ್ರೆ ಮೈನಸ್ 4D ಸೇರು. ಈಗ ಪ್ಲಸ್ A ಮೈನಸ್ 4 ಆಗುತ್ತೆ, ಮೈನಸ್ 3 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1A ಇದೆ. ಒಂದು ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 4L 1A ಹೋದ್ರೆ 3A. ಓಕೆ, ನೆಕ್ಸ್ಟ್ ಪ್ಲಸ್ 6D ಮೈನಸ್ 4D ಏನಾಗುತ್ತೆ, ಪ್ಲಸ್ 6L 4 ಹೋದ್ರೆ 2 ಪ್ಲಸ್ 2D ಈಕ್ವಲ್ ಟು 0 ಆಗುತ್ತೆ. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಲ್ಸೋ ದ 12th ಟರ್ಮ್ ಈಸ್ 2 more than. ಓಕೆ, ಈಗ ಅವ್ರು ಕೊಟ್ಟಿರೋದು ನೋಡ್ರಿ 12th ಟರ್ಮ್. ಓಕೆ, ಈಗ 15 ಬರಿತೀನಿ ಸೊ ದಟ್ ನೀಟಾಗಿ ಅರ್ಥ ಆಗುತ್ತೆ. ಆಲ್ಸೋ ದ 12th ಟರ್ಮ್ ಅಂದ್ರೆ ಏನು, A12 ಈಸ್ ಈಕ್ವಲ್ ಟು 2 more ಅಂದ್ರೆ ಪ್ಲಸ್, ದೆನ್ ಥ್ರೈಸ್ ಆಫ್ 4th ಟರ್ಮ್. ಥ್ರೈಸ್ ಆಫ್ 4th ಟರ್ಮ್ ಅಂದ್ರೆ A4. ಓಕೆ, ಈಗ ಇದನ್ನ ಬರೋಣ, A12 ಏನಂತ ಬರಿಬಹುದು, A ಪ್ಲಸ್ 11D ಅಂತ ಬರಿಬಹುದು. 2 ಪ್ಲಸ್ 3 ಇಂಟು A4 ಏನ್ ಬರಿಬಹುದು, A ಪ್ಲಸ್ 3D ಅಂತ ಬರಿಬಹುದು. ಓಕೆ, ಈಗ A ಪ್ಲಸ್ 11D ಇಸ್ ಈಕ್ವಲ್ ಟು 2 ಪ್ಲಸ್ 3 ಇಂಟು A 3A ಆಗುತ್ತೆ, ಪ್ಲಸ್ 3 3 ಜಾ 9D ಆಗುತ್ತೆ. ಓಕೆ, ಈಗ ಏನ್ ಮಾಡ್ತೀನಿ, A ಇರೋದೆಲ್ಲ ಒಂದ್ ಸೈಡ್ ತಗೊಂಡ್ಬರ್ತೀನಿ. A ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆಗುತ್ತೆ. ಆಮೇಲೆ ಪ್ಲಸ್ 11D. ಓಕೆ, ಈ ಪ್ಲಸ್ 9D ಈ ಕಡೆ ಬಂದ್ರೆ ಮೈನಸ್ 9D ಆಗುತ್ತೆ. ಈಸ್ ಈಕ್ವಲ್ ಟು 2 ಮಾತ್ರ ಈ ಕಡೆ ಇಟ್ಕೊಂತೀನಿ. ಓಕೆ, ಈಗ A ಮೈನಸ್ 3A ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಮೈನಸ್ 2A ಆಗುತ್ತೆ. ಆಮೇಲೆ 11D ಮೈನಸ್ 9D ಏನಾಗುತ್ತೆ, ಪ್ಲಸ್ ಓಕೆ 2D ಆಗುತ್ತೆ. ಇಸ್ ಈಕ್ವಲ್ ಟು 2. ಓಕೆ, ಈಗ ನೀವು ನೋಡಿದ್ರೆ ಎಲ್ಲವೂ ಇಲ್ಲಿ 2 ಟೇಬಲ್ ಅಲ್ಲಿ ಹೋಗುತ್ತಾನೆ, ಎಲ್ಲವೂ 2 ಟೇಬಲ್ ಆಗಿ ಹೋಗುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ ಡಿವೈಡ್ ಬೈ 2 ಮಾಡ್ಬೋದು. ಓಕೆ, ಸೊ ಇಲ್ಲಿ ಡಿವೈಡ್ ಬೈ 2 ಮಾಡೋದ್ರಿಂದ ಏನಾಗುತ್ತೆ ನೋಡ್ರಿ, ಇಲ್ಲಿ ಆಲ್ರೆಡಿ 2D ಇದೆ, ಇಲ್ಲಿ 2D ಇದೆ. ಸೊ ನೀವೇನ್ ಮಾಡ್ರಿ, ಡಿವೈಡ್ ಬೈ 2 ಮಾಡಕ್ ಹೋಗ್ಬೇಡ್ರಿ. ಓಕೆ, ಇದನ್ನ ನೀವು ಈಕ್ವೇಶನ್ 2 ಅಂತ ತಗೊಂಡ್ಬಿಡ್ರಿ, ಯಾಕಂದ್ರೆ ನಮ್ಗೆ ಈಸಿ ಆಗ್ಬಿಡುತ್ತೆ. ಇಲ್ಲಿ 2D ಇದೆ, ಇಲ್ಲಿ 2D ಇದೆ. ಸೊ ನಮಗೆ ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ನಾವು ಸಾಲ್ವ್ 1 and 2 ಮಾಡೋಣ. ಸಾಲ್ವ್ 1 and 2, ಈಕ್ವೇಶನ್ 1 and 2 ನ ಸಾಲ್ವ್ ಮಾಡೋಣ. ಓಕೆ, ಈಗ ಫಸ್ಟ್ ಈಕ್ವೇಶನ್ ಏನ್ ಬಂದಿತ್ತು, ಮೈನಸ್ 3A ಪ್ಲಸ್ 2D ಈಕ್ವಲ್ ಟು 0. ಸೊ ಏನ್ ಬಂದಿದೆ, ಮೈನಸ್ 3A ಪ್ಲಸ್ 2D ಈಕ್ವಲ್ ಟು 0. ಇದು ಈಕ್ವೇಶನ್ 1. ಈಕ್ವೇಶನ್ 2 ಏನ್ ಬಂದಿತ್ತು, ಈಕ್ವೇಶನ್ 2 ಬಂದ್ಬಿಟ್ಟು ಮೈನಸ್ 2A ಪ್ಲಸ್ 2D ಇಸ್ ಈಕ್ವಲ್ ಟು 2 ಅಂತ ಬಂದಿತ್ತು. ಓಕೆ, ಈಗ ನೀವು ನೋಡಿದ್ರೆ ಓಕೆ ಇಲ್ಲಿ D ಸೇಮ್ ಇದೆ. ಓಕೆ, ಬಟ್ 2 ಪ್ಲಸ್ ಇದೆ, 2 ಪ್ಲಸ್ ಇದೆ ಕ್ಯಾನ್ಸಲ್ ಆಗಲ್ಲ. 1 ಪ್ಲಸ್ ಇರೋದು ಮೈನಸ್ ಇರಬೇಕು, ಅವಾಗ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಪ್ಲಸ್ 2D ಮೈನಸ್ 2D ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡ್ರಿ, 1 ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 3 ಅಲ್ಲಿ 2A ಹೋದ್ರೆ 1A ಆಗುತ್ತೆ. ಇಸ್ ಈಕ್ವಲ್ ಟು 0 ಮೈನಸ್ 2 ಮೈನಸ್ 2 ಆಗುತ್ತೆ. A ಇಸ್ ಈಕ್ವಲ್ ಟು ಮೈನಸ್ 2 ಇಂಟು ಮೈನಸ್ 1 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. A ವ್ಯಾಲ್ಯೂ 2 ಅಂತ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ, A ಇಸ್ ಈಕ್ವಲ್ ಟು 2 ಇನ್ ಈಕ್ವೇಶನ್ 1 ಹಾಕೋಣ. ಈಕ್ವೇಶನ್ 1 ಏನು, ಮೈನಸ್ 3A ಪ್ಲಸ್ 2D ಈಕ್ವಲ್ ಟು 0. ಓಕೆ, ಮೈನಸ್ 3 ಇಂಟು A ಇದ್ದಲ್ಲೇನು 2 ಆಗ್ಬೇಕು, ಪ್ಲಸ್ 2D ಇಸ್ ಈಕ್ವಲ್ ಟು 0. ಓಕೆ, ಈಗ ಮೈನಸ್ 3 2 ಜಾ 6 ಆಗುತ್ತೆ, ಪ್ಲಸ್
2d is equal to 0. ಈಗ d ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, -6 ಹಾಕೋದ್ರೆ +6, d is equal to 6 into 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2 3 ಜಾ. ಸೊ ಡಿ ವ್ಯಾಲ್ಯೂ ಏನ್ ಬಂತು 3 ಅಂತ ಬಂತು. ಈಗ ನನಗೆ ಎ ವ್ಯಾಲ್ಯೂ ಗೊತ್ತಾಯ್ತು, ಡಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನಾವು ಏನ್ ಕಂಡಿಬೇಕಾಗಿತ್ತು, ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ತರ ಬರಿಬೇಕಂದ್ರೆ ಎ ಪಿ ಈಸ್ ಗಿವನ್ ಬೈ ನಾರ್ಮಲ್ ಆಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೆಂಗ್ ಬರ್ತೀವಿ, A1, A2, A3, ಡಾಟ್ 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 ಅಂತ ಬರೀತೀವಿ. ಓಕೆ, ನಾವ್ ಇವಾಗ A1, A2, A3 ಕಂಡು ಬಿಡೋಣ. A1 ಅಂದ್ರೆ ಒಂದೇ, A ಅಂದ್ರೆ ಒಂದೇ. ಸೊ A1 ವ್ಯಾಲ್ಯೂ 2, A2 ಅಂದ್ರೆ ಏನು, A2 ಅಂದ್ರೆ A ಪ್ಲಸ್ 1D ಆಗುತ್ತೆ. A ವ್ಯಾಲ್ಯೂ ಏನು 2 ಪ್ಲಸ್ 1 ಇಂಟು ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ 3, 3 1 ಜಾ 3, 3 ಪ್ಲಸ್ 2 ಎಷ್ಟಾಯ್ತು 5 ಆಯ್ತು. ಇದು ಬಂದು A2 ವ್ಯಾಲ್ಯೂ. ಓಕೆ, ನೆಕ್ಸ್ಟ್ A3 ಕಂಡಿಡಿಯೋಣ. A3 ಬಂದ್ಬಿಟ್ಟು ಏನು A ಪ್ಲಸ್ 2D. A ವ್ಯಾಲ್ಯೂ ಏನಿದೆ, A ವ್ಯಾಲ್ಯೂ 2 ಇದೆ ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನಿದೆ, ಡಿ ವ್ಯಾಲ್ಯೂ 3 ಇದೆ. ಸೊ ಏನಾಯ್ತು 2 3 ಜಾ 6, 6 ಪ್ಲಸ್ 2 8 ಆಯ್ತು. ಸೊ ಇವಾಗ ಎ ಪಿ ಇಸ್ ಗಿವನ್ ಬೈ ಏನಂತ ಬರ್ತೀವಿ, ಎ ಪಿ ಇಸ್ ಗಿವನ್ ಬೈ ಏನು 2, 5, 8, ಡಾಟ್ ಡಾಟ್. ಯಾಕಂದ್ರೆ ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 5, ಥರ್ಡ್ ಟರ್ಮ್ 8. ಸೊ ಇದು ಬಂದ್ಬಿಟ್ಟು ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಈ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಕ್ಸೆಂಟ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 4 ಎಲ್ಲಾ ಪ್ರಾಬ್ಲಮ್ ಮಾಡ್ಬಿಟ್ಟು ಅದನ್ನ ಲಿಂಕ್ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ರೆ ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರು ಅಪ್ಡೇಟ್ ಇದ್ರೆ ಇನ್ಬಿಟ್ಟು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಈಗ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ನಂದು ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ಓಕೆ ನಿಮಗೆ ನನ್ನ ಪ್ರೊಫೈಲ್ ಬರುತ್ತೆ, ಅದನ್ನ ನೀವು ಫಾಲೋ ಮಾಡ್ರಿ. ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಯೂಟ್ಯೂಬ್ ಅಲ್ಲೂ ನೀವು ಅದನ್ನ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಲೈಕ್ ಕಷ್ಟ ಆಗುತ್ತೆ, ಯಾಕಂದ್ರೆ ನೀವು ಕಮೆಂಟ್ ಮಾಡಿದ ತಕ್ಷಣ ನಮ್ಗೆ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬರಲ್ಲ, ಒಂದೊಂದ್ಸರಿ ನೋಟಿಫಿಕೇಶನ್ ಬರಲ್ಲ. ನಾವು ಯಾವಾಗ ಆ ಕಮೆಂಟ್ ನೋಡ್ಕೊಂತೀವಿ, ಸೊ ರಿಪ್ಲೈ ಮಾಡೋಷ್ಟೊತ್ತಿಗೆ ಲೇಟ್ ಆಗಿರುತ್ತೆ. ಆಮೇಲೆ ಒಂದೊಂದ್ಸರಿ ನಾವು ರಿಪ್ಲೈ ಬೇಗ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬಂದಿರಲ್ಲ, ನೀವು ನೀಟಾಗಿ ನೋಡ್ಕೊಂಡಿರ್ತೀರಿ. ಸೊ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೆ ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ನೀವು ತಕ್ಷಣ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ನಾವು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ತೀವಿ, ಅವಾಗ ನಿಮ್ ಈಸಿಯಾಗಿ ಸಾಲ್ವ್ ಆಗ್ಬಿಡುತ್ತೆ. ಓಕೆ, ಎಸ್ಪೆಷಲಿ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ, ನಾಳೆ ಎಕ್ಸಾಮ್ ಇದೆ, ಇವತ್ತು ಡೌಟ್ ಇದೆ ಅಂತಂದ್ರೂ ಕೂಡ ನಾವು ಇನ್ಸ್ಟಾಗ್ರಾಮ್ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇಮಿಡಿಯೇಟ್ ಆಗಿ ಸಾಲ್ವ್ ಆಗ್ಬಿಡುತ್ತೆ. ಸೊ ಚೆನ್ನಾಗಿ ಬರೀಬಹುದು. ಓಕೆ, ಸೊ ಮ್ಯಾಕ್ಸಿಮಮ್ ನೀವು ನೋಡ್ರಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ರಿ. ಆಮೇಲೆ ಟೆಲಿಗ್ರಾಮ್ ಚಾನಲ್ ಏನು ಫಾಲೋ ಮಾಡ್ಬೇಕಂದ್ರೆ, ಇದರಲ್ಲಿ ನಾನು ಲಾರ್ಜ್ ಫೈಲ್ಸ್ ಅಪ್ಲೋಡ್ ಮಾಡ್ಬೋದು. ಓಕೆ, ಲಾಂಗ್ ವಿಡಿಯೋಸ್, ಓಕೆ, ಬಹಳ ಮೆಮೊರಿ ಇರೋದು ಕೂಡ ಲೈಕ್ ಅದು ಅಪ್ಲೋಡ್ ಮಾಡ್ಬೋದು. ಟೆಲಿಗ್ರಾಮ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ PDF ಕಳಿಸ್ತಾ ಇರ್ತೇನೆ. ಇಲ್ಲ ಅಂತಂದ್ರೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ PDF ಅವೆಲ್ಲ PDF ಕಳಿಸ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ಟೆಲಿಗ್ರಾಮ್ ಕೂಡ ಫಾಲೋ ಮಾಡಿ.